ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಪರಿಪೂರ್ಣವಾದ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನೋಡಿ, ಇನ್ನೇನು ಇವಾಗ ಹೋಳಿ ಹುಣ್ಣಿಮೆ ಎಲ್ಲ ಮುಗಿತಾ ಬಂತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ. ಹೊಸ ವರ್ಷ, ನೂತನವಾಗಿ ಹೊಸ ವರ್ಷ ಬರ್ತಾ ಇರುವಂಥ ಸಂದರ್ಭಗಳಲ್ಲಿ ನಾವು ಒಂದಿಷ್ಟು ಜೀವನದಲ್ಲಿ ಆಗಿ ಹೋದ ಘಟನೆಗಳನ್ನ ಮರೆತು ಮುಂದೆ ಬರುವಂಥ ಜೀವನದಲ್ಲಿ ನಾವು ಸಿರಿ ಸಂಪತ್ತು, ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂತಂದರೆ ಮನೆಯ ವಾತಾವರಣನ ಸ್ವಲ್ಪನಾದರೂ ನಾವು ಬದಲಾಯಿಸಬೇಕಾಗುತ್ತೆ. ಹೋದ ವರ್ಷದಲ್ಲಿ ಮಾಡಿದಂಥ ತಪ್ಪುಗಳನ್ನ ಈ ವರ್ಷ ನಾವು ಮಾಡ್ದಲೇ ಇರೋ ಥರ ನಾವು ಒಂದಷ್ಟು ಮನೆಯ ಬಗ್ಗೆ ಕಾಳಜಿ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಒಂದು ವಿಷಯನ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ, ಮನೆಯಲ್ಲಿ ನೀವು ನಮ್ಮ ಮನೆಯಲ್ಲಿ ಇಂಥ ವಸ್ತುಗಳು ಖಾಲಿ ಆಗದಿರೋ ಥರ ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಂಪತ್ತು ಅಭಿವೃದ್ಧಿ ಆಗಬೇಕು ಅಂದರೆ, ಮತ್ತು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಸಿರಿ ಸಂಪತ್ತು ಕೂಡಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮನೇಲಿ ಯಾವಾಗಲೂ ಅಷ್ಟೇ ಆ ವಸ್ತು ಖಾಲಿಯಾಗಿದೆ, ಈ ವಸ್ತು ಖಾಲಿಯಾಗಿದೆ ಅಂತ ಪದೇ 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 ಹೇಳಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮ ಮನೇಲಿ ಯಾವಾಗ್ಲೂ ಖಾಲಿಯಾಗಿದೆ 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 ಅಂದರೆ ಜೀವನ ಪೂರ್ತಿ ನಮ್ಮ ಮನೇಲಿ ಎಲ್ಲನೂ ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರೂ ನಾನು ಹೇಳ್ಕೊಡೋದೇನು ಅಂತಂದರೆ, ಏನಾದರೂ ಒಂದು ವಸ್ತುಗಳು ನಿಮ್ಮ ಮನೇಲಿ ಖಾಲಿಯಾಗಿದೆ ಅಂತ ಅಂದಾಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ನೀವು ಯಾವುದಾದ್ರೂ ಒಂದು ವಸ್ತುನ ತರಬೇಕು ಅಂತ ಹೇಳುವಾಗ ನೀವು ಹೇಳ್ಬೇಕಾಗಿರೋದೇನು ಅಂತಂದರೆ, ಮನೆ ಯಜಮಾನರಿಗೆ ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಅಕ್ಕಿ ಹೆಚ್ಚಾಗಿದೆ, ನೀವು ಬರುವಾಗ ತಗೊಂಬನ್ನಿ ಅಂತ ನೀವು ಹೇಳ್ಬೇಕಾಗುತ್ತೆ. ಅಂದರೆ ಹೆಚ್ಚಾಗಿದೆ ಅಂತ ಹೇಳಿದಾಗ ನಿಮ್ಮ ಮನೆಯಲ್ಲಿ ಹೊಸ ವರ್ಷದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅದು ಹೆಚ್ಚು ಹೆಚ್ಚು ಅಂತ ನೀವು ಎಷ್ಟು ಸಾರಿ ನೀವು ಹೇಳ್ತೀರೋ ಅಷ್ಟು ಸಾರಿ ನಿಮ್ಮ ಮನೆಗೆ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಅಕಸ್ಮಾತು ನಿಮ್ಮ ಮನೆಯಲ್ಲಿ ಊಟ ಖಾಲಿಯಾಗಿದೆ ಅಂದ್ಕೊಳ್ಳಿ. ಈಗ ಯಾರೋ ಒಬ್ಬರು ಬಂದಿರ್ತಾರೆ, ನೆಂಟರು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಆಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಆಚೆಯಿಂದ ಕೇಳಿರ್ತಾರೆ, ಊಟ ತೊಗೊಂಬಂದು ಕೊಡಿ ಒಳಗಡೆ ಅಂತ. ಆಗ ನೀವೇನು ಮಾಡಬೇಕು ಅಂತ ಅಂದರೆ, ಇಲ್ಲ ಊಟ ಖಾಲಿಯಾಗಿದೆ ಅಂತ ನೀವು ಹೇಳ್ದಾಗ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಮನೆಯಲ್ಲಿರೋ ಅಂಥವ್ರಿಗೆ ನೀವು ಊಟ ಇಲ್ಲ ಅಂತ ಹೇಳ್ಬಾರ್ದು. ಯಾವಾಗ್ಲೂ ನಿಮ್ಮ ಮನೆಯವ್ರಿಗೆ ಹೇಳಬೇಕಾಗದೆ, ಇಲ್ಲ ಊಟ ತುಂಬ ಹೆಚ್ಚಾಗ್ಬಿದೆ, ನಾನೇನು ಮಾಡಲಿ, ಹೆಂಗೆ ತರಲಿ ಅಂತ ನೀವು ಹೇಳಬೇಕಾಗುತ್ತೆ. ಅಂದರೆ ಅವರಿಗೆ ಅರ್ಥ ಆಗೋ ಥರನ ನೀವು ಮೊದಲೇ ಇವತ್ತಿಂದನೇ ಈ ಅಭ್ಯಾಸನ ನೀವು ರೂಢಿಸ್ಕೊಳ್ಳೋದ್ರಿಂದ ನೀವು ನಿಮ್ಮ ಮನೆಯಲ್ಲಿರೋಂಥ ಪ್ರತಿಯೊಬ್ಬರು ಸದಸ್ಯರಿಗೂ ನೀವು ಈ ಮಾತನ್ನು ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ, ಅತ್ತೆ ಮಾವಂಗೆ ಹೇಳ್ಕೊಡ್ಬೇಕಾಗುತ್ತೆ, ಮತ್ತು ನೀವು ರೂಢಿಸ್ಕೊಬೇಕಾಗುತ್ತೆ. ಮತ್ತು ಮನೆ ಯಜಮಾನನಿಗೂ ಕೂಡ ನೀವು ಈ ಮಾತುಗಳನ್ನ ಹೇಳ್ಕೊಡ್ಬೇಕಾಗುತ್ತೆ. ಯಾಕೆ ನಾವು ಈ ಮಾತನ್ನು ಹೇಳ್ಬೇಕು ಅಂದರೆ, ನಾವು ಹೆಚ್ಚಾಗಿದೆ ಅಂದಾಗ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನಮಗೆ ಅಷ್ಟು 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 ಅಂತ ಇರ್ತಾರೆ. ಅದನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ ಅಂದಾಗ ಅದು ಯಾವಾಗಲೂ ಖಾಲಿ ಆಗೋ ಥರನೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಪರಿಪೂರ್ಣವಾದ ಮಾಹಿತಿನ ಖಂಡಿತವಾಗ್ಲೂ ತಿಳ್ಕೊಂಡಿರಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೀವು ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಖಾಲಿ ಆಗದಿರೋ ಥರ ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ಯಾವಾಗ್ಲೂ ಮನೆಯಲ್ಲಿ ಮುಖ್ಯವಾಗಿ ಯಾವ ವಸ್ತುಗಳಿಲ್ಲ ಅಂತ ಅಂದ್ರೂ ಈ ವಸ್ತುಗಳು ಇರಲೇಬೇಕು ಅಂತ ಶಾಸ್ತ್ರ ಯಾವಾಗಲೂ ಹೇಳ್ತಾ ಇರುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಏನೇ ಇರ್ಬೋದು, ಆದರೆ ಕೆಲವೊಂದು ವಸ್ತುಗಳು ಮನೆಯಲ್ಲಿಲ್ಲ
ಅಂದಾಗ ನಮ್ಮ ಮನೆಯಲ್ಲಿ ಸಂಪತ್ತು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರೋದಕ್ಕೆ ಆಸೆ ಪಡೋದಿಲ್ಲ. ಯಾವಾಗ್ಲೂ ಅಷ್ಟೇ ನಮ್ಮ ಮನೆಯಲ್ಲಿ ಇರೋ ಅಂಥದ್ರಲ್ಲಿ ಹಣ, ಐಶ್ವರ್ಯ, ಒಡವೆ, ಬಂಗಾರ ಅದೆಲ್ಲ ಇಲ್ಲ ಅಂದ್ರೂ ಮನೆಯಲ್ಲಿ ಮುಖ್ಯವಾಗಿ ಇರಬೇಕಾದಂಥ ವಸ್ತುಗಳು ಯಾವುವು ಅಂತ ಅಂದರೆ ಮನೇಲಿ ಅರಿಶಿಣ ಇರಬೇಕು. ಅರಿಶಿಣ ಇದ್ದಾಗ ನಮ್ಮ ಮನೆಯಲ್ಲಿ ಸಂಪತ್ತು ಅಧಿಕವಾಗಿ ಅನುಗ್ರಹ ಆಗಿ ಸಂಪತ್ತು ಕೂಡ್ತಾ ಇರುತ್ತೆ. ಆಮೇಲೆ ನಿಮಗೆ ನಕಾರಾತ್ಮಕ ದೃಷ್ಟಿಗಳೆಲ್ಲ ಹೋಗಬೇಕು ಅಂತಂದರೆ ಮನೇಲಿ ಯಾವಾಗ್ಲೂ ಅಷ್ಟೇ ಉಪ್ಪು ಅನ್ನೋದು ಮನೇಲಿ ಇರಬೇಕಾಗುತ್ತೆ. ಆ ಉಪ್ಪು ಇದ್ದಾಗ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಅರಿಶಿಣ, ಉಪ್ಪನ್ನ ನೀವು ತಂದು ಅಟ್ಲೀಸ್ಟು ಮನೇಲಿ ಯಾವತ್ತೂ ಇದು ಖಾಲಿ ಆಗದಿರೋ ಥರ ನೀವು ನೋಡ್ಕೊತಾ ಇರಬೇಕು. ಆಮೇಲೆ ಹಿಟ್ಟು ಅಂದರೆ ರಾಗಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಈ ಥರದನ್ನು ನೀವು ಖಂಡಿತವಾಗ್ಲೂ ಖಾಲಿ ಆಗದಿರೋ ಥರ ನೀವು ನೋಡ್ಕೊಳ್ಳಿ. ಆಮೇಲೆ ಅಕ್ಕಿ ಕೂಡ ಇರಬೇಕಾಗುತ್ತೆ ಮನೆಯಲ್ಲಿ. ಆಮೇಲೆ ನೀವು ಹಾಲು ಯಾವಾಗಲೂ ಮನೆಯಲ್ಲಿ 1/4 ಲೀಟ್ರ್ ಆದ್ರೂ ಮನೆಯಲ್ಲಿ ಹಾಲು ಇರೋ ಥರ ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಈ ವಸ್ತುಗಳು ಸದಾ ಮನೇಲಿ ಇರಲೇಬೇಕು. ಯಾರ ಮನೆಯಲ್ಲಿ ಇಷ್ಟು ವಸ್ತುಗಳು ಇದ್ದೇ ಇರುತ್ತೋ ಅಂಥವ್ರ ಮನೆಯಲ್ಲಿ ಯಾವತ್ತೂ ದರಿದ್ರ ಅನ್ನೋದು ಬರೋದಿಲ್ಲ. ಯಾವಾಗ್ಲೂ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಬರೋದಕ್ಕೆ ಈ ನಮ್ಮ ಮನೇಲಿರೋಂಥ ಇಷ್ಟು ವಸ್ತುಗಳು ಯಾವಾಗಲೂ ತುಂಬಿರೋ ಥರ ನೋಡ್ಕೊಬೇಕು. ತುಂಬಿರಬೇಕು ಅಂತೇಳಿ ಚೀಲ ತಂದು ಮಡಿಕೊಳ್ಳೋದಲ್ಲ, ಅಥವಾ ಒಂದು ಬಾಕ್ಸ್ ತುಂಬ ಲಾಟ್ ಮಡಿಕೊಳ್ಳೋದಲ್ಲ. ಅಟ್ಲೀಸ್ಟ್ ಈ ವಸ್ತುಗಳು ಯಾವಾಗಲೂ ಮನೆಯಲ್ಲಿ ಇರಬೇಕು ಅಂತ ನಮ್ಮ ಮನೆಯ ಹಿರಿಯರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಯುಗಾದಿ ಹಬ್ಬದಲ್ಲಿ ನಿಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ಈ ವಸ್ತುಗಳು ಪರಿಪೂರ್ಣವಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಯಾವುದು ಖಾಲಿ ಆಗದಿದ್ರೂ ಪ್ರತಿದಿನ ನಿಮ್ಮ ಮನೆಯಲ್ಲಿ ಈ 3 ವಸ್ತುಗಳು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಅದು ಯಾವುದಪ್ಪ ಅಂತ ಅಂದರೆ ಒಂದು ಮುಖ್ಯವಾಗಿ ಮೊಸರು ಇರಬೇಕು. ಮನೆಯಲ್ಲಿ ಯಾರ ಮನೆಯಲ್ಲಿ ಮೊಸರು, ಬೆಣ್ಣೆ ಮತ್ತು ಹಾಲು ಇದು ಇರುತ್ತೋ ಅದು ಯಾವಾಗ್ಲೂ ನಮಗೆ ಸಿರಿ ಸಂಪತ್ತು ಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯಾಕಂದರೆ ನೋಡಿ, ಕೃಷ್ಣನಿಗೆ ಯಾವಾಗಲೂ ಅಷ್ಟೇ ಹಾಲು, ಮೊಸರು, ಬೆಣ್ಣೆ ಇದ್ದಾಗ ಆ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ, ಆಯಸ್ಸು, ಅಪಮೃತ್ಯು ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇವಾಗ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಅಂದಾಗ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂತ ಅಂದಾಗ ಹಾಲಾದ್ರೂ ನಾವು ನೈವೇದ್ಯ ಇಟ್ಟು ನಾವು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ದೇವರಿಗೆ ಸಿದ್ಧಿ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಬೆಣ್ಣೆ ಇದ್ದಾಗ ಮಕ್ಕಳಿಗೆ ಅಟ್ಲೀಸ್ಟ್ ನಾವು ಏನೋ ಒಂದು ರೊಟ್ಟಿನೋ ಅಥವಾ ಒಂದು ಚಪಾತಿ ಮಾಡಿದಾಗ ಮಕ್ಕಳಿಗೆ ಬೆಣ್ಣೆ ಹಾಕಿ ಕೊಟ್ಟಾಗ ಮಕ್ಕಳು ಅದನ್ನು ಸೇವಿಸ್ತವೆ. ಅದಕ್ಕೋಸ್ಕರ ನಾವು ಈ ವಸ್ತುಗಳು ಮನೆಯಲ್ಲಿ ಸದಾ ಇರೋ ಥರ ನಾವು ನೋಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ಒಂದು ಒಳ್ಳೆಯನ್ನ ಆಲೋಚನೆ ಮಾಡಿದಾಗ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಒಳ್ಳೆ ಆಲೋಚನೆಗಳು, ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದರೆ ವರ್ಷ ಪೂರ್ತಿ ನಾವು ಕೂಡ ಸುಖವಾಗಿ, ಸಂತೋಷವಾಗಿ ಇರ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.